ಈ ಶಿವಲಿಂಗ 108 ಅಡಿ, ಈ ನಂದಿ ಬಂದು 35 ಅಡಿ ಇದೆ. ಈ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳ ದರ್ಶನ ಮಾಡಬಹುದು. ಕಣ್ಣಾಯಿಸಿದಷ್ಟು ಶಿವಲಿಂಗಗಳೇ. ಈ ದೃಶ್ಯನ ನೀವು ಶ್ರೀ ಮಂಜುನಾಥ ಸ್ವಾಮಿ ಸಿನಿಮಾದಲ್ಲಿ ನೋಡಿರ್ತೀರಾ. ಓಂ ನಮಃ ಶಿವಾಯ. ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನೆಲ್ಲ ಕೋಟಿಲಿಂಗೇಶ್ವರ ದೇವಸ್ಥಾನ ತೋರ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಇರೋದು ಕೋಲಾರ ಡಿಸ್ಟಿಕ್ ಕಮ್ಮಸಂದ್ರದಲ್ಲಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿನ ಬಸ್ ಕನೆಕ್ಟಿವಿಟಿ, ರೈಲ್ವೆ ಕನೆಕ್ಟಿವಿಟಿ ಬಗ್ಗೆ ಎಲ್ಲ ತಿಳಿಸಿದ್ದೀನಿ. ಈ ಕೋಟಿಲಿಂಗೇಶ್ವರ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಕೋಟಿ ಶಿವಲಿಂಗಗಳನ್ನ ನೀವು ಒಂದೇ ಕಡೆ ಕಣ್ತುಂಬ್ಕೋಬಹುದು. ಈ ಕ್ಷೇತ್ರದಲ್ಲಿ 11 ಬೇರೆ ಬೇರೆ ದೇವರ ಗುಡಿ ಕೂಡ ಇದೆ. ಪ್ರತಿ ಒಂದು ದೇವಸ್ಥಾನದ ಬಗ್ಗೆ ಮುಂದೆ ತೋರಿಸ್ತೀನಿ. ಈ ದೇವಸ್ಥಾನದಲ್ಲಿ ಎಂಟ್ರಿ ಫೀಸು 20 ರೂಪಾಯಿ ತಗೊಂತಾರೆ ಒಬ್ರಿಗೆ. ಅದು ಓನ್ಲಿ ಕ್ಯಾಶ್ ಮಾತ್ರ ಇಸ್ಕೊಂತಾರೆ. UPI ಪೇಮೆಂಟ್ಸ್ ಎಲ್ಲ ಅಲೋ ಇಲ್ಲ. ಭಾನುವಾರದ ದಿವಸ ನೀವೇನಾದ್ರೂ ಈ ಕ್ಷೇತ್ರಕ್ಕೆ ಬಂದ್ರೆ ಕಾಲಿಡೋದಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಬರ್ತಾರೆ ಇಲ್ಲಿಗೆ. ಅದೇ ವೀಕ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಒಳಗಡೆ ಬರ್ತಿದ್ದಂಗೆ ಒಂದು ಕೌಂಟರ್ ಇದೆ. ಈ ಕೌಂಟರ್ಲೇ ನಾವು ಎಂಟ್ರಿ ಟಿಕೆಟ್ ತಗೋಬೇಕಾಗಿರೋದು. ನಾನು ಎಂಟ್ರಿ ಟಿಕೆಟ್ ತಗೊಂಡು ಒಳಗಡೆ ಬರ್ತಿದ್ದಂಗೆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇದೆ, ರೈಟ್ ಸೈಡಿಗೆ ವಿಘ್ನ ನಿವಾರಕನ ಮೂರ್ತಿ ಇದೆ. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ಈ ಮೂರ್ತಿಗಳನ್ನ ನೋಡ್ಬೋದು. ನೋಡಿ, ಒಳಗಡೆ ಬರ್ತಿದ್ದಂಗೆ ಕೋಟಿ ಲಿಂಗ ದರ್ಶನ ಸ್ಟಾರ್ಟ್ ಮಾಡಿದೆ. ಕಣ್ಣಾಯಿಸಿದಷ್ಟು ಶಿವಲಿಂಗಗಳೇ ಕಾಣಿಸೋದಕ್ಕೆ ಶುರು ಆದೋ. ಕೋಟಿ ಲಿಂಗಗಳ ದರ್ಶನ ಮಾಡಿದ ಪುಣ್ಯ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೂ ಸಿಗ್ಲಿ. ಧರೆಯಲ್ಲೇ ಶಿವನು ಸೃಷ್ಟಿ ಮಾಡಿರೋ ಸ್ವರ್ಗ ಕಣ್ರಿ ಇದು. ಈ ಕ್ಷೇತ್ರಕ್ಕೆ ನೀವು ಒಂದ್ಸಲ ಬನ್ನಿ, ನಿಮ್ ಕಣ್ಣಾರೆ ಶಿವಲಿಂಗ ದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳಿ. ಸುತ್ತ ಶಿವಲಿಂಗಗಳಿರುವಾಗ ಮಧ್ಯ ನಿಂತ್ಕೊಂಡ್ರೆ ಆ ಪಾಸಿಟಿವ್ ವೈಬ್ಸೇ ಬೇರೆ. ಈ ಕ್ಷೇತ್ರದಲ್ಲಿ ನಿಂತ್ಕೊಂಡಾಗ ನನಗೆ ಒಂದು ಲೈನ್ಸ್ ನೆನಪಾಗ್ತಿದೆ. ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ. ಈ ಲೈನ್ಸ್ಗೆ ನನ್ನ ಎಕ್ಸ್ಟೆಂಡೆಡ್ ವರ್ಷನ್ನು, ನೀನು ಬಡವನಾದರೇನಂತಯ್ಯ, ಶಿವಾಲಯಕ್ಕೆ ಒಮ್ಮೆ ಭೇಟಿ ನೀಡಯ್ಯ. ನೀವು ಒಂದ್ಸಲ ಈ ಕ್ಷೇತ್ರಕ್ಕೆ ಭೇಟಿ ಮಾಡಿ, ಇಲ್ಲಿಯ ಪಾಸಿಟಿವ್ ವೈಬ್ಸ್ನ ಫೀಲ್ ಮಾಡಿ. ನಾನು ಈ ಕ್ಷೇತ್ರಕ್ಕೆ ಬಂದಾಗ ಪ್ರತಿ ಒಂದು ಶಿವಲಿಂಗಕ್ಕೂ ಆಯಿಲ್ ಪೇಂಟ್ ಹೊಡಿತಾ ಇದ್ರು. ಶಿವಲಿಂಗಗಳು ಬ್ರೈಟ್ ಆಗಿ ಕಾಣ್ಲಿ ಅಂತ ಆಯಿಲ್ ಪೇಂಟ್ ಹೊಡಿತಾರಂತೆ. ಇಲ್ಲಿ ಬೇರೆ ಬೇರೆ ಗಾತ್ರದ ಶಿವಲಿಂಗಗಳಿದಾವೆ. ಈ 1 ಕೋಟಿ ಶಿವಲಿಂಗ ಟೋಟಲ್ 15 ಎಕರೆ ಜಾಗದಲ್ಲಿ ಇದೆಯಂತೆ. ನೀವಿಲ್ಲೇನು ಇಷ್ಟೊಂದು ಶಿವಲಿಂಗಗಳನ್ನ ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಒಬ್ಬರೇ ಸ್ಥಾಪನೆ ಮಾಡಿರೋಂಥದ್ದಲ್ಲ. ಭಕ್ತಾದಿಗಳು ತಮ್ಮ ಇಚ್ಛೆಯ ಅನುಸಾರ ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲ ಸೇರಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಲಿಂಗಗಳ ಸಂಖ್ಯೆ ಕೋಟಿಯಷ್ಟಾಗಿದೆ. ಅದಕ್ಕೆ ಇದನ್ನ ಕೋಟಿಲಿಂಗೇಶ್ವರ ಅಂತ ಕರೀತಾರೆ. ಇವಾಗಿಲ್ಲಿ ಮುಂದೆ ನೀವೇನ್ ನೋಡ್ತಾ ಇದ್ದೀರಾ ಲಿಂಗ, ಇದನ್ನ ಸಹಸ್ರಲಿಂಗ ಅಂತ ಕರೀತಾರೆ. 1000 ಸಂಕಲ್ಪ ಇರುವಂತ ಲಿಂಗ ಅದು. 1,000 ಲಿಂಗನ 1,000 ಲಿಂಗ ಅಂತ ಕೌಂಟ್ ಮಾಡ್ತಾರೆ. 1980ನೇ ಇಸ್ವಿಲಿ ಸ್ವಾಮಿ ಶಾಂಬಶಿವ ಮೂರ್ತಿಯನ್ನವರು ಮೊದಲನೇ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ. ನಂತರ ಭಕ್ತಾದಿಗಳ ಸಹಾಯದಿಂದ ಇಲ್ಲಿ ಲಕ್ಷಾಂತರ ಲಿಂಗಗಳ ಸ್ಥಾಪನೆ ಆಗುತ್ತೆ. ಈ ಕೋಟ್ಯಾಂತರ ಲಿಂಗನ ಕಣ್ಣಿಂದ ನೋಡದೆ ಒಂದು ಪುಣ್ಯ ಕಣ್ರಿ. ಈ ಪುಣ್ಯಕ್ಷೇತ್ರ ಅಂತೂ ನನ್ನ ಮನಸ್ಸಿಗೆ ಬಹಳನೇ ಇಷ್ಟ ಆಗೋಯ್ತು. ಬನ್ನಿ ಇವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ ಬರೋಣ. ವೀಕ್ ಡೇಸ್ ಅಲ್ಲಿ ಹೋದ್ರೆ ಈ ರೀತಿ ಬಹಳನೇ ಫ್ರೀ ಆಗಿರುತ್ತೆ. ಶನಿವಾರ ಮತ್ತೆ ಭಾನುವಾರ ನೀವೇನಾದ್ರೂ ಹೋದ್ರೆ ಇಲ್ಲೆಲ್ಲ ಬಹಳ ಕ್ಯೂ ಇರುತ್ತೆ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ಬಟ್ ಆದ್ರೂ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಇವಾಗ ಏನ್ ನಾವು ಒಳಗಡೆ ಬಂದ್ವಲ್ಲ, ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಇರೋಂತ ಗುಡಿ. ಈ ಗುಡಿ ನಮ್ಗೆ ಈ ಕ್ಷೇತ್ರದಲ್ಲಿ ಮೊದಲು ಸಿಗುತ್ತೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಆದ್ಮೇಲೆ ನಮಗೆ ನೆಕ್ಸ್ಟ್ ಸಿಗದೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ. ಈ ಮಂಜುನಾಥ ಸ್ವಾಮಿ ದೇವಸ್ಥಾನ ಸುತ್ತನೂ ಶಿವಲಿಂಗಗಳಿದಾವೆ. ಇದೇ ಈ ಕೋಟಿಲಿಂಗೇಶ್ವರದ ಮೇನ್ ಟೆಂಪಲ್. ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ದೇವಸ್ಥಾನ ಇದು. ಈ ಮೂಲ ದೇವಸ್ಥಾನದ ಎದುರುಗೇನೆ ಒಂದು ನಂದಿ ವಿಗ್ರಹ ಕೂಡ ಇದೆ. ಶಿವ ಇದ್ದಲ್ಲೆಲ್ಲ ನಂದಿ ಇರ್ಲೇಬೇಕಲ್ಲ. ಈ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಗುಡಿ ಕೂಡ ಇದೆ.
ನನಗ್ ಒಂದ್ ಅನ್ಸಿದ್ದೇನಪ್ಪ ಅಂದ್ರೆ ಒಳಗಡೆ ಎಂಟ್ರಿ ಆಗುವಾಗ್ಲೇ 20 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿರ್ತೀವಿ. ಆದ್ರೆ ಇಲ್ಲಿ ಪ್ರತಿ ದೇವಸ್ಥಾನದ ಒಳಗಡೆ ಹೋದಾಗ್ಲೂ ಅಲಂಕಾರಕ್ಕೆ ದುಡ್ಡು ಕೊಡಿ ಅಂತೆಲ್ಲ ಕೇಳ್ತಾರೆ. ಕೊಡೋದು ಬಿಡೋದು ನಿಮ್ಮ ಇಚ್ಛೆ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವರ ಗುಡಿ ಕೂಡ ಇದೆ. ಅಲ್ಲೇ ಚಿಕ್ಕದಾದಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ಗುಡಿ ಕೂಡ ಇದೆ. ಹಾಗೆ ಒಳಗಡೆ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಕೂಡ ಮಾಡ್ಬೋದು. ರಾಯರನ್ನ ನೋಡ್ತಿದ್ರೆ ಮನ್ಸಿಗಾಗ ಆನಂದನೇ ಬೇರೆ. ನಾನಿವಾಗ ತೋರಿಸಿದ ಅಷ್ಟು ದೇವರ ದರ್ಶನನ ಈ ದೇವಸ್ಥಾನದಲ್ಲಿ ಮಾಡ್ದೋ. ಬನ್ನಿ ಇವಾಗ 108 ಅಡಿ ಶಿವಲಿಂಗ ಇರೋ ಜಾಗಕ್ಕೆ ಹೋಗೋಣ. ಅಲ್ಲಿಗೆ ಹೋಗುವಾಗ ಇನ್ನ ಸುಮಾರು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ಅದನ್ನ ತೋರಿಸ್ಕೊಂಡು ಹೋಗ್ತೀನಿ. ಹಾಗೆ ಬರ್ತಾ ಶ್ರೀ ಸಂತೋಷಿ ಮಾತಾ ದೇವರ ದರ್ಶನ ಕೂಡ ಮಾಡಬಹುದು. ಅಲ್ಲೇ ಪಕ್ಕದಲ್ಲೇ ಶ್ರೀ ಪಾಂಡುರಂಗ ಸ್ವಾಮಿ, ಶ್ರೀ ಪಂಚಮುಖಿ ಗಣಪತಿ ಮತ್ತೆ ಶ್ರೀ ರಾಮ ಲಕ್ಷ್ಮಣ ಸೀತಾ ದೇವರ ದರ್ಶನ ಕೂಡ ಮಾಡಬಹುದು. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಮಾಡ್ತಿರ್ಲಿಲ್ಲ, ಹಾಗಾಗಿ ಹೊರಗಡೆಯಿಂದ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶಿವಲಿಂಗಕ್ಕೆ ನೀವೇ ಅಭಿಷೇಕ ಮಾಡಬಹುದು, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ತಗೊಂತಾರೆ ಅಷ್ಟೇ. ದೇವಸ್ಥಾನದ ಸುತ್ತಮುತ್ತ ನೋಡಿದ್ರು ಶಿವಲಿಂಗಗಳೇ. ಅಲ್ಲಿಂದ ಮುಂದೆ ಬಂದ್ರೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವರ ಗುಡಿ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನದೊಳಗಡೆ ಶಿವನಿಗೆ ಅಭಿಷೇಕ ಮಾಡಬಹುದು, ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ ತಗೊಂತಾರೆ. ಬನ್ನಿ ಅವಾಗಿಂದ ನೋಡ್ಬೇಕು ಅನ್ಕೊಂಡಿದ್ದ 108 ಅಡಿಯ ಶಿವಲಿಂಗ ದರ್ಶನ ಮಾಡೋದಕ್ಕೆ ಹೋಗೋಣ. ಇಲ್ಲಿಂದ ನನ್ನ ಮಾತನ್ನ ಕಡಿಮೆ ಮಾಡ್ತೀನಿ, ಶಿವನ ಧ್ಯಾನ ಮಾಡ್ತಾ ಮುಂದೆ ಹೋಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ 108 ಅಡಿ ಇರುವಂತ ಶಿವಲಿಂಗನ ದರ್ಶನ ಮಾಡಿ. ಆ ಶಿವಪ್ಪ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದ್ ಮಾಡ್ಲಿ. ಶಿವನ ಆಪೋಸಿಟ್ ನೀವೇನ್ ನೋಡ್ತಾ ಇದ್ದೀರಾ ನಂದಿ, ಇದು 35 ಅಡಿ ಎತ್ತರ ಇದೆ. ಶಿವಲಿಂಗಗಳಿಂದ ತುಂಬಿರುವಂತ ಈ ಜಾಗ ಶಿವನೇ ಖುದ್ದಾಗಿ ನಿರ್ಮಾಣ ಮಾಡಿರೋ ಸ್ವರ್ಗ ಅಂತಾನೆ ಅನ್ಬಹುದು. 15 ಎಕರೆ ಜಾಗದಲ್ಲಿ ಕೋಟ್ಯಾನುಕೋಟಿ ಶಿವಲಿಂಗಗಳನ್ನ ಸ್ಥಾಪನೆ ಆಗಿದೆ. ಪ್ರತಿ ಒಂದು ಶಿವಲಿಂಗನು ಶಿವನ ಇರುವಿಕೆನ ಸಾರಿ ಸಾರಿ ಹೇಳುತ್ತೆ. ಸ್ವಚ್ಛ ಮನಸ್ಸುಗಳೇ ಶಿವಾಲಯ. ಆ ಸ್ವಚ್ಛ ಮನಸ್ಸುಗಳಿಂದ ನಿರ್ಮಾಣ ಆಗಿರೋ ಈ ಕೋಟಿಲಿಂಗೇಶ್ವರ ಈಶ್ವರನ ಭಕ್ತಿಯ ಹೂದೋಟ. ನಾನು ಹೋದಾಗ ತುಂತುರು ಮಳೆ ಬರ್ತಾ ಇತ್ತು. ದೊಡ್ಡವ್ರು ಹೇಳ್ತಾರಲ್ಲ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಮಳೆ ಬಂತು ಅಂದ್ರೆ ದೇವರು ಆಶೀರ್ವಾದನ ಮಳೆ ರೂಪದಲ್ಲಿ ಮಾಡ್ತಿದ್ದಾನೆ ಅಂತ ಅರ್ಥ. ಈ 108 ಅಡಿಯ ಶಿವಲಿಂಗದ ಮುಂದೆ ಭಕ್ತರು ದೀಪನ ಬೆಳಗಬಹುದು. ಈ 108 ಅಡಿಯ ಶಿವಲಿಂಗನ ಉದ್ಘಾಟನೆ ಮಾಡಿದ ಯಾರು ಗೊತ್ತಾ? ಶ್ರೀ HD ದೇವೇಗೌಡರು. HD ದೇವೇಗೌಡರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ 10 ಮೇ 1995ನೇ ಇಸ್ವಿಲಿ ಉದ್ಘಾಟನೆ ಮಾಡ್ತಾರೆ. ಈ ದೊಡ್ಡದಾದ ಶಿವಲಿಂಗದ ಪಕ್ಕದಲ್ಲೇ ಶಿರಡಿ ಸಾಯಿಬಾಬಾ ಮಂದಿರ ಕೂಡ ಇದೆ. ಅಲ್ಲೇ ಪಕ್ಕ ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನ ಕೂಡ ಇದೆ. ಇನ್ನ ಈ ದೇವಸ್ಥಾನಕ್ಕೆ ಯಾವ ರೀತಿ ಬರೋದಪ್ಪ ಅಂತ ತಿಳ್ಕೊಳ್ಳೋದಾದ್ರೆ, ಬೆಂಗಳೂರಿಂದ KGFಗೆ ಸುಮಾರು ಗೌರ್ಮೆಂಟ್ ಬಸ್ಗಳು ಸಿಗುತ್ತೆ. ನೀವು ಬೆಂಗಳೂರಲ್ಲಿ ಬಸ್ ಹತ್ತಿ ಬಂಗಾರಪೇಟೆಯಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಕಮಸಂದ್ರಕ್ಕೆ ಆರಾಮಾಗಿ ಬರ್ಬೋದು. ನೀವೇನಾದ್ರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬೆಂಗಳೂರಿಂದ ಬಂಗಾರಪೇಟೆ, ಬಂಗಾರಪೇಟೆಯಿಂದ ಕಮಸಂದ್ರಕ್ಕೆ ಬೇಜಾನ್ ಬಸ್ಗಳು ಸಿಗುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.